ಭಾರತ ಮತ್ತು ಐರ್ಲೆಂಡ್ ಸರಣಿಯನ್ನು ಉಚಿತವಾಗಿ ಎಲ್ಲಿ ನೋಡಬಹುದು? ಪಂದ್ಯ ಎಲ್ಲಿ ನಡೆಯುತ್ತದೆ? ಯಾವಾಗ ಪ್ರಸಾರವಾಗುತ್ತದೆ? ಯಾವ ಚಾನೆಲ್‌ನಲ್ಲಿ ಪ್ರಸಾರವಾಗುತ್ತದೆ? ಮೊಬೈಲ್ ಮತ್ತು ಲ್ಯಾಪ್‌ಟಾಪ್‌ನಲ್ಲಿ ಹೇಗೆ ವೀಕ್ಷಿಸಬಹುದು ಎಂದು ತಿಳಿಸುತ್ತೇನೆ. ವಿಡಿಯೋಗೆ ಸ್ವಾಗತ. ಚಾನೆಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ. ವಾಸ್ತವವಾಗಿ ಜೂನ್ 26ರಿಂದ ಭಾರತ ತಂಡವು ಐರ್ಲೆಂಡ್ ವಿರುದ್ಧ ಟಿ20 ಸರಣಿಯನ್ನು ಆಡಲಿದೆ. ಮೊದಲ ಟಿ20 ಪಂದ್ಯ ಜೂನ್ 26ರಂದು ಬೆಲ್ಫಾಸ್ಟ್‌ನಲ್ಲಿ ನಡೆಯಲಿದೆ. ನಂತರ ಅದೇ ಜೂನ್ 28ರಂದು ಎರಡನೇ ಟಿ20 ಪಂದ್ಯವು ಬೆಲ್ಫಾಸ್ಟ್‌ನಲ್ಲೇ ನಡೆಯಲಿದ್ದು, ಕೇವಲ 72 ಗಂಟೆಗಳ ಒಳಗೆ ಈ ಸರಣಿ ಆರಂಭವಾಗದೆ ಮುಕ್ತಾಯವಾಗುತ್ತಿದೆ. ಅತ್ಯಂತ ಪ್ರಮುಖ ವಿಷಯ ಏನೆಂದರೆ, ವೈಭವ್ ಸೂರ್ಯವಂಶಿಯನ್ನು ನೋಡಲು ಇಡೀ ಕ್ರಿಕೆಟ್ ಜಗತ್ತೇ ಕಾತುರದಿಂದ ಕಾಯುತ್ತಿದೆ. ಅವರು ಯಾವಾಗಲೂ ಮೈದಾನಕ್ಕಿಳಿದರೆ, ಯಾವಾಗ ಪಾದಾರ್ಪಣೆ ಮಾಡಿ ಡೆಬ್ಯೂಟ್ ಮಾಡುತ್ತಾರೆ ಎಂದು ಜನರು ಹುಚ್ಚೆದ್ದು ಕುಣಿಯುತ್ತಿದ್ದಾರೆ. ಐರ್ಲೆಂಡ್ ಬೌಲರ್ಗಳ ವಿರುದ್ಧ ಹೇಗೆ ಬ್ಯಾಟಿಂಗ್ ಮಾಡುತ್ತಾರೆ ಮತ್ತು ಭಾರತ ತಂಡದ ಪರ ಅತಿ ಕಿರಿಯ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಆಟಗಾರರಾಗುತ್ತಾರೋ ಎಂಬ ಕುತೂಹಲ ತುಂಬ ಇದೆ. ಹೌದು ಪ್ರಿಯ ವೀಕ್ಷಕರೇ, ಪ್ರಸ್ತುತ ವೈಭವ್ ಸೂರ್ಯವಂಶಿ ವಯಸ್ಸು 15 ವರ್ಷ ಮತ್ತು ಕೆಲ ದಿನಗಳ ಮಾತ್ರ. ಭಾರತ ತಂಡದ ಪರ ಅತಿ ಕಿರಿಯ ವಯಸ್ಸಿನಲ್ಲಿ ಪಾದಾರ್ಪಣೆ ಮಾಡಿದ ದಾಖಲೆ ಇನ್ನೂ ಸಚಿನ್ ತೆಂಡೂಲ್ಕರ್‌ರವರ ಹೆಸರಿನಲ್ಲಿತ್ತು. ಅವರ 16 ವರ್ಷದ ಮತ್ತು ಕೆಲವು ದಿನಗಳ ವಯಸ್ಸಿನಲ್ಲಿ ಅಂತರವಿದ್ದು, ವೈಭವ್ ಸೂರ್ಯವಂಶಿಯವರಿಗಿಂತ ಸುಮಾರು 1 ವರ್ಷ ಕಿರಿಯರವರು. ಪ್ಲೇಯಿಂಗ್ 11ನಲ್ಲಿ ಅವರಿಗೆ ಅವಕಾಶ ಸಿಕ್ಕರೆ ಈ ದಾಖಲೆ ಕೂಡ ತಮ್ಮ ಹೆಸರಿಗೆ ಬರೆಯಬಹುದು. ಆದರೆ ಪ್ರಶ್ನೆ ಏನೆಂದರೆ, ನೀವು ಈ ಪಂದ್ಯವನ್ನು ಎಲ್ಲಿ ನೋಡಬಹುದು? ಪ್ರಸಾರ ಹಕ್ಕು ಯಾರ ಬಳಿ ಇದೆ? ಯಾವ ಚಾನೆಲ್‌ನಲ್ಲಿ ಪಂದ್ಯ ಬರುತ್ತದೆ? ಅದರ ಸಮಯವೇನು? ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಈ ಸರಣಿಯನ್ನು ನೀವು ಎಲ್ಲಿ ವೀಕ್ಷಿಸಬಹುದು? ಈ ಸರಣಿ ನೇರ ಪ್ರಸಾರವನ್ನು ಟಿವಿಯಲ್ಲಿ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕಲ್ಲಿ ವೀಕ್ಷಿಸಬಹುದು. ಟಿವಿ ರೈಟ್ಸ್ ಅವರ ಹತ್ರ ಇದೆ, ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್. ಟಿವಿಯಲ್ಲಿ ನೋಡಲು ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನಲ್ಗಿರುವ ಪ್ಯಾಕೇಜನ್ನು ನಿಮ್ಮ ಕೇಬಲ್ ಅಥವಾ ಡಿಜಿಟಲ್ ಆಪರೇಟರ್ ಮೂಲಕ ಸಕ್ರಿಯಗೊಳಿಸಬೇಕಾಗುತ್ತದೆ. ಅದಕ್ಕಾಗಿ ಚಂದಾದಾರಿಕೆ ಶುಲ್ಕವನ್ನು ಪಾವತಿಸಬೇಕಾಗಬಹುದು. ಆದರೆ ನಿಮಗೆ ಇದು ಉಚಿತವಾಗಬೇಕು ಎಂದು ಹೇಗೆ ನೋಡಬೇಕು ಅನ್ನೋದು ಗೊತ್ತಾಗಬೇಕು ಅಂದರೆ, ನಿಮ್ಮ ಬಳಿ ಈಗಾಗಲೇ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ಇರುವ ಪ್ಯಾಕ್ ಇದ್ದರೆ ಯಾವುದೇ ಹೆಚ್ಚುವರಿ ಹಣ ಕಟ್ಟುವಂತಿಲ್ಲ. ಅದೇ ಪ್ಯಾಕಲ್ಲಿ ಇನ್ಕ್ಲೂಡ್ ಆಗಿ ನೀವು ಪಂದ್ಯವನ್ನು ಆ ಚಾನಲಲ್ಲಿ ನೋಡಬಹುದು. ಮೊಬೈಲ್ ಮತ್ತು ಡಿಜಿಟಲ್ ವೇದಿಕೆಗಳಲ್ಲಿ ವಿಷಯಕ್ಕೆ ಬಂದರೆ, ಪಂದ್ಯಗಳ ನೇರ ಪ್ರಸಾರ ಸೋನಿ ಲೈವ್ ಆ್ಯಪ್ನಲ್ಲಿ ಲಭ್ಯವಾಗಿರುತ್ತದೆ. ನಿಮ್ಮ ಬಳಿ ಈಗಾಗಲೇ ಸೋನಿ ಲೈವ್ ಚಂದಾದಾರಿಕೆ ಇದ್ದರೆ ಯಾವುದೇ ಹೊಸ ಶುಲ್ಕ ಪಾವತಿಸಬೇಕಂತಿಲ್ಲ. ಪಂದ್ಯವನ್ನು ನೇರವಾಗಿ ವೀಕ್ಷಿಸಬಹುದು. ಈಗ ಪಂದ್ಯದ ಸಮಯ ಬಗ್ಗೆ ಮಾತಾಡೋಣ. ಸಾಮಾನ್ಯವಾಗಿ ಭಾರತದ ಪಂದ್ಯ ನಡೆದರೆ ಸಂಜೆ 7 ಗಂಟೆಯಿಂದ ಆರಂಭವಾಗುತ್ತಿತ್ತು. ಆದರೆ ಈಗ ಸರಣಿ ಐರ್ಲೆಂಡ್ನಲ್ಲಿ ನಡೆಯುತ್ತಿರುವುದರಿಂದ ಸಮಯದಲ್ಲಿ ವ್ಯತ್ಯಾಸ ಖಂಡಿತ ಇದೆ. ಐರ್ಲೆಂಡ್ನಲ್ಲಿ ಪಂದ್ಯ ಸ್ಥಳೀಯ ಸಮಯದ ಪ್ರಕಾರ ಸಂಜೆ 6 ಗಂಟೆಗೆ ಆರಂಭವಾಗುತ್ತದೆ. ಭಾರತೀಯ ಸಮಯ ಪ್ರಕಾರ ಟಾಸ್ ರಾತ್ರಿ ಸುಮಾರು 9ರಿಂದ 9:30 ಗಂಟೆಯೊಳಗೆ ನಡೆಯಬಹುದು ಮತ್ತು ಪಂದ್ಯವು ಅದೇ ವೇಳೆಗೆ ಆರಂಭವಾಗುವ ಸಾಧ್ಯತೆ ತುಂಬ ಇದೆ. ಪಂದ್ಯ ಸುಮಾರು 3 ಗಂಟೆಗಳ ಕಾಲ ನಡೆಯಲಿದ್ದು, ಭಾರತೀಯ ಸಮಯದ ಪ್ರಕಾರ ಮಧ್ಯರಾತ್ರಿ ಅಥವಾ ಅದರ ಸಮೀಪದ ಮುಕ್ತಾಯವಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಭಾರತದಲ್ಲಿ ನಡೆಯುವ ಪಂದ್ಯಗಳಂತೆ ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗುತ್ತದೆ ಎಂದು ಭಾವಿಸಬೇಡಿ. ಐರ್ಲೆಂಡ್ ಸಮಯದ ವ್ಯತ್ಯಾಸದ ಕಾರಣದಿಂದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಕೂಡ ಇದೆ. ಈ ಪಂದ್ಯಗಳ ಬಗ್ಗೆ ನಿಮಗೆ ತಿಳಿಬೇಕಾದ ಪ್ರಮುಖ ಮಾಹಿತಿ ಇದೆ. ನೀವು ಸಂಜೆ 7 ಗಂಟೆಗೆ ಆರಂಭವಾಗುತ್ತದೆ ಎಂದುಕೊಂಡಿದ್ದೀರಾ, ಆದರೆ ವಾಸ್ತವದಲ್ಲಿ ಅದು ಐರ್ಲೆಂಡ್ ವೇಳಾಪಟ್ಟಿಯ ಪ್ರಕಾರ ಬೇರೆ ಸಮಯದಲ್ಲಿ ನಡೆಯಲಿದ್ದು, ನಮ್ಮ ಸಮಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗಿ ವಿನಂತಿ. ಈ ವರದಿಯ ವೀಕ್ಷಿಸಕ್ಕಾಗಿ ತುಂಬ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.